ನಮಸ್ಕಾರ ಎಲ್ಲರಿಗೂ ಪೋನ್ನಾಡು ಎಲ್ಲರ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅನ್ನು ಸೆಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಅರ್ಬಲೈಫ್ ಪ್ರಾಡಕ್ಟ್ಸ್ ಇವತ್ತು ಒಂದು ಅಮೇಝಿಂಗ್ ಆಗಿರುವಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಅರ್ಬಲೈಫ್ ಪ್ರಾಡಕ್ಟ್ಸ್ ಬಂದು ಇಂಗ್ಲೀಷ್ ಮೆಡಿಸನಾ ಅಥವಾ ಆಯುರ್ವೇದಿಕ್ ಮೆಡಿಸನ್ ಅಂತ ತುಂಬ ಜನ ಡೌಟ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರಿಗೋಸ್ಕರ ಈ ವಿಡಿಯೋ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ ಆಯುರ್ವೇದಿಕ ಇದು ಇಂಗ್ಲೀಷಾ ಉನಾನಿನ ಹೋಮಿಯೋಪತಿನ ಏನು ಮೆಡಿಸನ್ ಇದೆ ನನಗೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಏನಿದೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಹೋಗ್ತಾ ನಿಧಾನಕ್ಕೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಾನೇನು ಅಂದ್ಕೊಂಡೆ ಅಂದರೆ ಅರ್ಬಲೈಫ್ ಶೇಕ್ಸ್ ತೊಗೊಂಡು ತುಂಬ ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದಂಥ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಬ್ಬರು ವೆಯ್ಟ್ ಲಾಸ್ ಆಗುತ್ತೆ, ಒಬ್ಬರು ಹೆಲ್ತ್ ರಿಸಲ್ಟ್ ಬರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಬಟ್ ನಾನು ಅಂದ್ಕೊಂಡಿದ್ದೆ ಯಾವುದೋ ಒಂದು ಮೆಡಿಸನ್, ಯಾವ ಥರ ಮೆಡಿಸನ್ ನನಗೆ ಹೆಂಗೆ ಹೇಳೋದಂತ ಅರ್ಥ ಆಗ್ತಿಲ್ಲ. ಬಟ್ ಟೈಮ್ ಒಂದು ಪಾಸ್ ಆಗ್ತಾ ಅರ್ಥ ಆಗೋಕ್ಕೆ ಶುರು ಆಯಿತು. ಇದು ಮೆಡಿಸನ್ ಅಲ್ಲ, ಆಯುರ್ವೇದಿಕ್ ಮೆಡಿಸನು ಅಲ್ಲ, ಅಥವಾ ಇಂಗ್ಲೀಷ್ ಮೆಡಿಸನು ಅಲ್ಲ, ಅಥವಾ ಹೋಮಿಯೋಪತಿನೂ ಅಲ್ಲ, ಅಥವಾ ಅದೆರಡೂ ಅಂತೆ ಆಯುರ್ವೇದಿಕ್ ಅಲ್ಲ, ಹೋಮಿಯೋಪತಿನೂ ಅಲ್ಲ, ಅಲೋಪತಿನೂ ಅಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟಾಗಿ ಇದು ಯಾವುದೇ ರೀತಿಯಾದಂಥ ಮೆಡಿಸನ್ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೊಂದು 6 ಮಂತ್ಸಿಂದ 1 ಇಯರ್ ಟೈಮ್ ಆಯಿತು. ಬಿಕಾಸ್ ಯಾಕಪ್ಪ ಅಂತಂದರೆ ಒಂದು ಮೆಡಿಸನ್ ಅಂತ ಅಂದರೆ ಅದು ಕೆಲವೊಂದು ಜನ ಮಾತ್ರ ತೊಗೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಹುಷಾರಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋದರೆ ನನಗೆ ಏನೋ ಒಂದು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಬರೆದುಕೊಡ್ತಾರೆ. ಆ ಮೆಡಿಸಿನ್ ನಾನು ಮಾತ್ರ ತೊಗೊಳ್ಬೇಕು, ನಮ್ಮ ಮನೆಯವರೆಲ್ಲ ತೊಗೊಳಕ್ಕಾಗಲ್ಲ. ಕರೆಕ್ಟಾ ಅಲ್ವಾ? ಫಾರ್ ಎಕ್ಸಾಂಪಲ್ ಕರೆಕ್ಟ್ ಅಲ್ವಾ ಹೇಳಿ? ನೀವೇ ಯೋಚನೆ ಮಾಡಿ. ನನಗೊಂದು ಹುಷಾರಿಲ್ಲ ಅಂದರೆ ಒಂದು ಮೆಡಿಸಿನ್ ಕೊಟ್ಟರೆ ಡಾಕ್ಟ್ರು ನಾನು ಮಾತ್ರ ತೊಗೊಳ್ಬೇಕು, ಅದು ಎಲ್ಲರೂ ತೊಗೊಳಕ್ಕೆ ಬರಲ್ಲ. ಅದೇ ರೀತಿಯೇ ಏನೋ ಒಂದು ಪೌಡ್ರ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು ಡಾಕ್ಟರ್ ಹುಷಾರಿಲ್ಲ ಏನೋ ಒಂದು ಅಂತ ಅಂದ್ಕೊಂಡು, ಹುಷಾರಿಲ್ಲ ಅಂದರೆ ಮಾತ್ರ ತೊಗೊಳ್ಬೇಕಾಗಿರುತ್ತೆ ಅಂಥ ಮೆಡಿಸನ್ ಆಗಲಿ, ಡಾಕ್ಟರ್ ಕೊಡುವಂಥ ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ ಆಗಲಿ. ಬಟ್ ನಾನು ಹುಷಾರಾಗಿದ್ದೀನಿ ಅಂತಂದರೆ ಆವಾಗ ಅದು ಹೆಂಗೆ ಅದನ್ನು ತೊಗೊಳಕ್ಕಾಗಲ್ಲ. ಹುಷಾರಾಗಿರೋರು ಆ ಮೆಡಿಸನ್ನ ತೊಗೊಳಕ್ಕಾಗಲ್ಲ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಊಟ ಮಾಡಿದ್ವಿ ಅಂದ್ಕೊಳ್ಳಿ, ಇಡ್ಲಿ, ದೋಸೆ, ಚಿತ್ರಾನ್ನ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಮನೆಯವರೆಲ್ಲ ತಿನ್ಬೋದಾ? ಖಂಡಿತ ಎಲ್ಲರೂ ತಿನ್ಬೋದು. ಅದೇ ರೀತಿಯೇ ಇದು ಕೂಡ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು 6 months to 1 year ಆಯಿತು. ಯಾವ ಥರ ಅಂತಂದರೆ ಮನೇಲಿ ಯಾವ ರೀತಿ ಎಲ್ಲರೂ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಇಡ್ಲಿ, ದೋಸೆ, ಪೂರಿ, ಚಿತ್ರಾನ್ನ, ವಾಂಗಿಬಾತು, ಪಲಾವ್ ಅಂತ ಏನು ಮಾಡ್ಕೊಂಡು ತಿಂತೀವೋ ಅದೇ ಥರನೇ ಇದು ಒಂಥರ ಊಟ. ಸೊ ಇದನ್ನು ಎಲ್ಲರೂ ಕೂಡ ತೊಗೊಳ್ಬೋದು. ಅದು ಹೆಂಗೆ ಸರ್ ಇದನ್ನು ಊಟ ಅಂತೀರಾ ಅಂತಂದರೆ, ಯಾವುದೇ ಒಂದು ಪ್ರಾಡಕ್ಟ್ಸು ಫಸಾಯಿಂದ ಬರುತ್ತೋ, ಯಾವುದೋ ನಮಗೆ ಬ್ರೇಕ್ಫಾಸ್ಟ್ ಥರ ವರ್ಕ್ ಮಾಡುತ್ತೆ, ಅಂದರೆ ಬೆಳಗಿನ ಜಾವ ತಿಂಡಿ ಥರ ವರ್ಕ್ ಮಾಡುತ್ತೋ ಅದನ್ನು ಊಟ ಅಂತ ನಾವು ಕರಿತೀವಿ, ಅಂದರೆ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಅದೇ ರೀತಿಯೇ ಇದೂ ಫಸಾಯಿಂದ ರಿಜಿಸ್ಟರ್ ಆಗಿರುತ್ತೆ, ಅಂದರೆ ಫುಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರುವಂಥ ಪ್ರಾಡಕ್ಟ್ಸ್. ಇದು ಫುಡ್ ಪ್ರಾಡಕ್ಟ್ಸ್, ಯಾವುದೇ ರೀತಿಯಾದಂಥ ಮೆಡಿಸಿನಲ್ ಪ್ರಾಡಕ್ಟ್ಸ್ ಅಲ್ಲ, ಫುಡ್ ಪ್ರಾಡಕ್ಟ್ಸ್ ಆಗಿರೋದ್ರೆ ಯಾರು ಬೇಕಾದ್ರೂ ತೊಗೋಬೋದು. ನಾನಾರು ತೊಗೋಬೋದು, ನೀವಾರು ತೊಗೋಬೋದು, ನಿಮ್ಮ ಅಜ್ಜಿಯಾರು ತೊಗೋಬೋದು, ನಮ್ಮ ಅಜ್ಜಿಯಾರು ತೊಗೋಬೋದು, ನಮ್ಮ ತಾತಾರು ತೊಗೋಬೋದು, ನಿಮ್ಮ ತಾತಾರು ತೊಗೋಬೋದು, ನಿಮ್ಮ ಮಕ್ಕಳು ತೊಗೋಬೋದು, ನಮ್ಮ ಮಕ್ಕಳು ತೊಗೋಬೋದು, ಎಲ್ಲರೂ ತೊಗೊಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಏಜ್ ಎಷ್ಟು ವಯಸ್ಸಾಗಿರೋರು ತೊಗೋಬೋದು, ವಯಸ್ಸು ಕಡಿಮೆ ಇರೋರು ತೊಗೋಬೋದು, ಇಲ್ಲಾಂದರೆ ಮುದುಕರು ತೊಗೋಬೋದು, ಹಂಗೆಲ್ಲ ಏನಿರಲ್ಲ, ಎಲ್ಲರೂ ತೊಗೋಬೋದು. ಇನ್ ಕೇಸ್ ನಾನು ವಯಸ್ಸಾದ್ಮೇಲೆ ಮುದುಕಾನೆ, ನಾನು ತೊಗೋಬೋದು, ವಯಸ್ಸಾದಮೇಲೆ ನೀವು ತೊಗೋಬೋದು, ಯಾರು ಬೇಕಾದ್ರೂ ತೊಗೋಬೋದು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಆ್ಯಂಡ್ ಯಾವುದೇ ರೀತಿಯಾದ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರಲ್ಲ. ಹೆಂಗಸರು ತೊಗೊಳ್ಬೇಕು, ಗಂಡಸರು ತೊಗೊಳ್ಬೇಕು ಹಂಗೂ ಇರಲ್ಲ, ಎಲ್ಲರೂ ತೊಗೊಳ್ಳುವಂಥದ್ದೊಂದು ಪ್ರಾಡಕ್ಟ್ಸ್ ಇದು. ಅದಕ್ಕೋಸ್ಕರ ಫಸಾಯಿಂದ ಬರುವಂಥದ್ದಾಗಿರೋದ್ರಿಂದ ಫುಡ್ ಪ್ರಾಡಕ್ಟ್ಸ್ ಯಾರು ಬೇಕಾದ್ರೂ ತೊಗೋಬೋದು. ನಮ್ಮ ಮನೇಲಿ ಯಾವ ರೀತಿಯಾದಂಥ ಇಡ್ಲಿ, ದೋಸೆ, ಪೂರಿ ಮಾಡ್ಕೊಂಡು ತಿಂತೀವೋ ಅದೇ ಥರನೇ ಇದನ್ನು ಮಾಡ್ಕೊಂಡು ತಿನ್ಬೋದು, ಅಂದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಆದರೆ ಇದನ್ನು ಯೂಸ್ ಮಾಡಬೇಕಂದ್ರೆ ನಿಮ್ಗೊಂದು ಕೋಚ್ ಇರಬೇಕು. ಯಾಕಪ್ಪ ಅಂತಂದರೆ ನೀವು ಕೋಚ್ ಮುಖಾಂತರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತದೆ. ನೀವು ಒಬ್ಬರೇ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀರೋ ನಿಮ್ಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬರಲ್ಲ. ನಿಮ್ಗೆ ಏನು ಪ್ರಾಡಕ್ಟ್ಸ್ ತೊಗೊಳ್ತದೆ ಇದು ಅದೇ ರೀತಿಯೇ ಇದರಲ್ಲಿ ಅಂದರೆ ಏನಂತಾರೆ ಕಾಪಿ ಪ್ರಾಡಕ್ಟ್ಸ್ ಅಂತ, ಅಂದರೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಕೂಡ ಸಿಗ್ತವೆ. ಆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ರೆ ನಿಮ್ಗೇನು ರಿಸಲ್ಟ್ಸ್ ಬರಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಿಮಗೆ ವಿತ್ ಹೆಲ್ಪ್ ಆಫ್ ಕೋಚಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಖಂಡಿತ ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ಅಮೌಂಟ್ ಆಫ್ ರಿಸಲ್ಟ್. ಆ್ಯಂಡ್ ಇವಾಗ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಇನ್ನೂ ನಿಮ್ಗೆ ಅರ್ಥ ಆಗೋದಕ್ಕೆ ಟೈಮ್ ತೊಗೊಳ್ಬೇಕಾದ್ರೆ ಖಂಡಿತ ತೊಗೊಳಿದ್ದೀರಿ, ನೋ ಪ್ರಾಬ್ಲಮ್ ಎಟ್ ಆಲ್. ನಾನೇ ಟೈಮ್ ತೊಗೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಫುಡ್ ಪ್ರಾಡಕ್ಟ್ಸ್ ಅಂತ 6 months. ಬಟ್ ನೀವು ತೊಗೊಳ್ತಾರೆ ನೋ ಪ್ರಾಬ್ಲಮ್. ಬಟ್ ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಫುಡ್ ಪ್ರಾಡಕ್ಟ್ಸೇ, ಇದು ಯಾವುದೇ ರೀತಿಯಾದಂಥ ಮೆಡಿಸಿನಲ್ ಪ್ರಾಡಕ್ಟ್ಸ್ ಅಲ್ಲ. ಇದು ಓನ್ಲಿ ಫುಡ್ ಪ್ರಾಡಕ್ಟ್ಸ್. ಇದನ್ನು ಯಾರು ಬೇಕಾದ್ರೂ ತೊಗೋಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು. ಊಟದ ಟೈಮಲ್ಲಿ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊಂಡ್ರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಟೈಮಲ್ಲಿ ತೊಗೊಂಡ್ರೆ ಊಟ, ರಾತ್ರಿ ಡಿನ್ನರ್ ಟೈಮಲ್ಲಿ ತೊಗೊಂಡ್ರೆ ಡಿನ್ನರ್. ಯಾವ ಟೈಮಲ್ಲಿ ತೊಗೊಳ್ತೀರೋ ಅದು ಆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಾನು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತೊಗೊಳ್ತೀನಿ, ಬ್ರೇಕ್ಫಾಸ್ಟ್ ಥರ ವರ್ಕ್ ಮಾಡುತ್ತೆ. ರಾತ್ರಿ ಡಿನ್ನರ್ ರೀಪ್ಲೇಸ್ ಆಗಿ ತೊಗೊಳ್ತೀನಿ, ಡಿನ್ನರ್ ರೀಪ್ಲೇಸ್ ಆಗಿ ವರ್ಕ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದ್ರೆ ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೀವು ಯಾರಾದರೂ ಒಬ್ಬರು ಅರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆ ಪ್ರಾಡಕ್ಟ್ಸಿಂದ ಏನಾದರೂ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ
ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ಆ್ಯಂಡ್ ನಿಮ್ದು ಯಾವುದೇ ರೀತಿಯಾದಂಥ ಹೆಲ್ತ್ ಗೋಲ್ಸ್ನ ರೀಚ್ ಮಾಡೋದಕ್ಕೆ ನಾನು ರೆಡಿ. ಬಟ್ ಓನ್ಲಿ ಇಂಪಾರ್ಟೆಂಟ್ ಇಸ್ ನಿಮ್ಮದು ಡೆಡಿಕೇಶನ್ ಇವತ್ತಿದೆ ಅಂತಂದರೆ ಖಂಡಿತ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.